ಕಬ್ಬಿನ ಬೆಂಬಲ ಬೆಲೆ ನಿಗದಿಪಡಿಸಿ ಸಕ್ಕರೆ ಕಾರ್ಖಾನೆಗಳನ್ನು ಪ್ರಾರಂಭಿಸಿ. ಚೂನಪ್ಪ ಪೂಜೇರಿ ಆಗ್ರಹ. ಕಬ್ಬಿಗೆ ಬೆಲೆ ನಿಗದಿಪಡಿಸಿಯೇ ಸಕ್ಕರೆ ಕಾರ್ಖಾನೆಗಳನ್ನು ಆರಂಭಿಸಬೇಕು. ಚೂನಪ್ಪ ಪೂಜೇರಿ ಆಗ್ರಹ. ಬರುವ ಅಕ್ಟೋಬರ್ 30ರಂದು ಗುರ್ಲಾಪುರ ಕ್ರಾಸ್ನಲ್ಲಿ ಮುಧೋಳ ನಿಪ್ಪಾಣಿ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ. ಕಬ್ಬಿಗೆ ಬೆಲೆ ನಿಗದಿಗೋಸ್ಕರ ನಡೆಯುವ ಹೋರಾಟಕ್ಕೆ ನಾಡಿನ ಜಗದ್ಗುರುಗಳು ಮಠಾಧೀಶರು ಹೋರಾಟಕ್ಕಿಳಿಯಬೇಕು. ಚೂನಪ್ಪ ಪೂಜೇರಿ. ಗುರ್ಲಾಪುರ ಕ್ರಾಸ್ನಲ್ಲಿ ಬರುವ ಅಕ್ಟೋಬರ್ 30ರಂದು ರೈತ ಸಂಘದ ಹೋರಾಟದ ಪ್ರತಿಭಟನೆಯಲ್ಲಿ 1 ಲಕ್ಷಕ್ಕೂ ಅಧಿಕ ರೈತರು ಸೇರುವ ನಿರೀಕ್ಷೆಯಿದೆ. ಚೂನಪ್ಪ ಪೂಜೇರಿ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಖೋಡ ಪಟ್ಟಣದ ಲೋಕೋಪಯೋಗಿ ಇಲಾಖೆಯ ಪ್ರವಾಸಿ ಮಂದಿರದಲ್ಲಿ ರೈತ ಸಂಘ ಹಾಗೂ ಹಸಿರು ಸೇನೆಯ ನೇತೃತ್ವದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಚೂನಪ್ಪ ಪೂಜೇರಿ ಮಾತನಾಡಿದರು. ನಾಡಿನ ಜಗದ್ಗುರುಗಳು ಮಠಾಧೀಶರು ನಮ್ಮ ರೈತಪರ ಹೋರಾಟಗಳಿಗೆ ಬೆಂಬಲಿಸಬೇಕು ಎಂದ ಚೂನಪ್ಪ ಪೂಜೇರಿ. ಇಂದು ಮಠಮಾನ್ಯಗಳು ನಡೆಯುತ್ತಿರುವುದು ರೈತರಿಂದಲೇ ಎಂದು ಹೇಳಲು ನಾನು ಹೆಮ್ಮೆಪಡುತ್ತೇನೆ. ನಾಡಿನ ಎಲ್ಲ ಮಠಗಳಿಗೆ ರೈತರ ಕೊಡುವ ದವಸ ಧಾನ್ಯ ಭಕ್ತಿಯ ಕಾಣಿಕೆಗಳಿಂದ ನಡೆಯುತ್ತಿರುವುದು ಎಂದು ಚೂನಪ್ಪ ಪೂಜೇರಿ ಹೇಳಿದರು. ಚಿಕ್ಕೋಡಿ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಮಲ್ಲಪ್ಪ ಅಂಗಡಿ, ರೈತ ಹಿರಿಯ ಮುಖಂಡ ಮಲ್ಲಿಕಾರ್ಜುನ ಖಾನಗೌಡರ ಮಾತನಾಡಿದರು. ಗೌರವಶ್ರೀ, ನಮ್ಮಿಂದ ಇವತ್ತು ನಿಮ್ಮ ಕಾರ್ಖಾನೆಗಳು ಉಳಿದಾವ. ಅದಕ್ಕಾಗಿ ತಾವೆಲ್ಲರೂ ಕೂಡ ಕಬ್ಬು ಕಾರ್ಖಾನೆ ಮಾಲೀಕರಿಗೆ ವಿನಂತಿ ಮಾಡ್ತೀವಿ, ರೈತರ ಗೋರಿ ಮೇಲೆ ರಾಜಕಾರಣ ಮಾಡ್ರಿ, ರೈತರನ್ನ ಉದ್ಧಾರ ಮಾಡಿ ನೀವೆಲ್ಲ ಕೂಡ ಉದ್ಧಾರ ಆಗ್ರಿ ಅಂತೇಳಿ ಇವತ್ತು ನಾವು ಕಬ್ಬು ಬೆಳೆಗಾರ ಪ್ರತಿಭಟನೆ ಮಾಡತ್ತು. ಅದಕ್ಕಾಗಿ ಕಾರ್ಖಾನೆ ಬಂದಿಟ್ಟದು ತಾವು ಘೋಷಣೆ ಮಾಡಲೇಬೇಕು. ಇದೇ 30ನೇ ತಾರೀಕು ನಾವು ಗುರ್ಲಾಪುರಕ್ಕೆ ನಾವು ಸ್ಟ್ರೈಕ್ ಮಾಡತ್ತು. ತಾವೆಲ್ಲರೂ ಕೂಡ ಭಾಗವಹಿಸ್ರಿ. ವಿಶೇಷವಾಗಿ ನಮ್ಮ ನಾಡಿನಲ್ಲಿ ಇರ್ತಕ್ಕಂಥ ಎಲ್ಲ ಪರಮ ಪೂಜ್ಯರಲ್ಲಿ, ಸ್ವಾಮೀಜಿಗಳಲ್ಲಿ ವಿನಂತಿ, ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ. ನಿಮ್ಮ ಮಠಮಣಿಗಳೆಲ್ಲ ಇವತ್ತು ನಮ್ಮ ರೈತರಿಂದ ನಡೆದಾವ. ನಾವು ರೈತರ ಆತ್ಮಹತ್ಯೆ ಮಾಡ್ಕೋದು, ಬೆಳೆದಂಥ ಬೆಳೆಗೆ ಬೆಲೆ ಇಲ್ಲರಕ್ಕ ನಾವೆಲ್ಲ ಬೀದಿಗಿಳಿದು ಹೋರಾಟ ಮಾಡತ್ತು. ತಾವೆಲ್ಲ ಈಗ ಎಷ್ಟು ಮಂದಿ ಜಗದ್ಗುರುಗಳು ಅದಿರಿ, ಎಷ್ಟು ಮಂದಿ ಸ್ವಾಮೀಜಿಗಳು ಅದಿರಿ. ತಾವು ಕೂಡ ಗುರ್ಲಾಪುರಕ್ಕೆ 30ನೇ ತಾರೀಕು ಗುರುವಾರ ದಿವಸ ನಿಮ್ಮ ನೇತೃತ್ವದಾಗ ನಾವು ಹೋರಾಟ ಮಾಡಕ್ಕೆ ರೆಡಿ ಅದು. ತಾವು ನೇತೃತ್ವ ತಗೋರಿ. ನಮಗೇನಾರ 500 ರೂಪಾಯಿ ಕಬ್ಬಿನ ಬೆಲೆ ಹೆಚ್ಚಾದಪ್ಪ ಅದ್ರ ಒಳಗಿಂದ 10 ರೂಪಾಯಿ ನಾವು ನಿಮಗೆ ಕೊಡಕ್ಕೆ ಸಾಧ್ಯ ಐತಿ. ಎಲ್ಲ ಸ್ವಾಮೀಜಿಗಳು ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೂಡ ಗುರ್ಲಾಪುರ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಸ್ವಾಮೀಜಿಗಳ ಆ ಚಳವಳಿ ನೇತೃತ್ವ ತಗೊಂಡ ನಮಗೆ 3500 ರೂಪಾಯಿ ಕಬ್ಬಿನ ಬಿಲ್ ಕೊಡಿಸ್ಲಿಕ್ಕೆ ತಾವು ನೇತೃತ್ವ ತಗೋಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಪ್ರಭಾವಿ ರಾಜಕಾರಣಿಗಳ ಕಾರ್ಖಾನೆಗಳದಾವ. ವಿಶೇಷವಾಗಿ ಯಾರೂಪ ಅಂತಂದ್ರೆ ನಮ್ಮ ಇವತ್ತು ಮಹಿಳಾ ಕಲ್ಯಾಣ ಇಲಾಖೆ ಮಂತ್ರಿಯಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ತಾಯಿಯು 2 ಕಾರ್ಖಾನೆ, ಮತ್ತೊಂದು 3ನೇ ಕಾರ್ಖಾನೆ ಕೂಡ ಇವತ್ತು ಪ್ರಾರಂಭ ಆಗೈತಿ. ಅದೇ ರೀತಿಯಾಗಿ ನಮ್ಮ ಜಿಲ್ಲಾ ಉಸ್ತುವಾರಿ ಅವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಸಾಹೇಬ್ರದ್ದು ಕೂಡ 2 ಕಾರ್ಖಾನೆ ಅದಾವು. ಪ್ರಭಾಕರ್ ಕೋರೆ, ಇವತ್ತು ಪ್ರಭಾಕರ್ ಕೋರೆ ಇರ್ಬೋದು, ಲಕ್ಷ್ಮಣ್ ಸವದಿ ಅವರು ಇರ್ಬೋದು, ದೊಡ್ಡ ದೊಡ್ಡ ಪ್ರಭಾವ ರಾಜಕಾರಣಿಗಳು ಇವತ್ತು ನಮ್ಮ ಜಿಲ್ಲೆ ಒಳಗೆ ಕಾರ್ಖಾನೆ ಅದಾವು. ತಾವ ರೈತರ ಜೊತೆ ಚೆಲ್ಲಾಟ ನಾಡತ್ತೀರಿ. ಈ ಚೆಲ್ಲಾಟನ ಬಿಟ್ಟು ಬಿಡ್ರಿ. ಮಹಾರಾಷ್ಟ್ರದವ್ರು 3500 ರೂಪಾಯಿ ಕಬ್ಬಿನ ಬಿಲ್ ಕೊಟ್ಟು ಹೋಗಿದ್ನ್ಯಾಗ ನೀವು ಯಾಕೆ ಹಿಂದೆ ಹಾಕತ್ತೀರಿ? ನಿಮಗೇನು ಬಜೆಟ್ ಕೊರತೆ ಬೀಳುವುದಿಲ್ಲ. ನೀವು ಮಂತ್ರಿಗಳಾಗಿದ್ದೀರಿ, ಸಾಕಷ್ಟು ಉತ್ಪಾದನೆ ಮಾಡಿದಿರಿ, ಸಾಕಷ್ಟು ಹಣವಂತರದಿರಿ. ನಮ್ಮ ಬಡವರಿಗೆ, ರೈತರಿಗೆ, ಕಬ್ಬು ಬೆಳೆಗಾರರಿಗೆ ರಕ್ಷಣೆ ಮಾಡ್ರಿ, ಬದುಕಿಸ್ರಿ. ದಯವಿಟ್ಟು ತಾವ ತಕ್ಷಣ ಕಬ್ಬಿನ ಬಿಲ್ ಘೋಷಣೆ ಮಾಡಿ ಇಡೀ ರಾಜ್ಯದಾಗ ಮಾದರಿ ಆಗ್ರಿ. ಇವತ್ತು ಕಬ್ಬು ಬೆಳೆಗಾರ ಉಳಿಸ್ತಕ್ಕಂಥ ಕೆಲಸ ಮಾಡ್ರಿ. ನೀವೇನಾರು ಇದಕ್ಕೆ ಲಕ್ಷತನ ಮಾಡ್ರ ನಾವು 30ನೇ ತಾರೀಕು ಗುರ್ಲಾಪುರ ಕ್ರಾಸ್ದಾಗ 1 ಲಕ್ಷ ಜನ ಕಬ್ಬು ಬೆಳೆಗಾರ ಸೇರತ್ತು. ನಾವೆಲ್ಲರೂ ಕೂಡ ನಿಮಗೆ ಮುಂದಿನ ಚುನಾವಣೆ ಒಳಗೆ ವಿರೋಧಿ ಮಾಡ್ಬೇಕಾಕೈತಿ. ಕಬ್ಬುನ ನಮ್ಮ ಮೂಲ ಬೆಳೆ ಐತಿ. ರಕ್ತ ಬೆವರ ಸುರಿಸಿ ಇಡೀ ಕುಟುಂಬ ಎಲ್ಲ ಬಂಡವಾಳ ಹಾಕಿ ಲಕ್ಷಾಂತರ ರೂಪಾಯಿ ಸಾಲ ತೆಗೆದು ಬಂಗಾರ ಒತ್ತೆ ಇಟ್ಟು ಕಬ್ಬು ಬೆಳೆದು ಕಬ್ಬಿಗೆ ಯೋಗ್ಯವಾದ ಬೆಲೆ ಕೊಡ್ರಿ ಅಂತೇಳಿ ಇವತ್ತು ನಾವು ಪ್ರಶ್ನೆ ಮಾಡತ್ತು. ಅದಕ್ಕೆ ದಯವಿಟ್ಟು ಏನು ನಾವು ಹೇಳಿದ್ವಿ, ರಾಜಕಾರಣಿಗಳೆಲ್ಲ ಮಾದರಿ ರೀತಿ ಒಳಗೆ ಇವತ್ತು ಕಬ್ಬಿನ ಬೆಲೆಯನ್ನು ಘೋಷಣೆ ಮಾಡ್ಬೇಕಂತೇಳಿ ತಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಕೂಡ ಇಲ್ಲಿ ಮಗಳು ಕೂಡ ಪ್ರವಾಸಿ ಮಂದಿರದಲ್ಲಿ ಸೇರಿದ್ದೀವಿ. ಎಲ್ಲ ಕಬ್ಬು ಬೆಳೆಗಾರರು ಮತ್ತು ರೈತ ಸಂಘದ ಎಲ್ಲ ಮುಖಂಡರು ಕೂಡ ಏನಪ್ಪ ಅಂತಂದ್ರೆ ಸುಮಾರು ಒಂದು 20 ದಿನದ ನಿರಂತರವಾಗಿ ಕಬ್ಬಿನ ಬೆಲೆ ನಿಗದಿ ಆಗಬೇಕು, ಕಾರ್ಖಾನೆಗಳನ್ನು ಚಾಲೂ ಮಾಡಬೇಕು ಅನ್ನುವಂಥ ಹೋರಾಟ ಪ್ರಾರಂಭ ಆಗೈತಿ. ಮತ್ತು ಜಿಲ್ಲೆಯಲ್ಲಿ 29-30 ಕಾರ್ಖಾನೆಗಳನ್ನ ಇವತ್ತು ಬಂದ್ ಮಾಡಿ ಕಾರ್ಖಾನೆಗಳ ಬೆಲೆ ನಿಗದಿ ಮಾಡಿ ಚಾಲೂ ಮಾಡಬೇಕನ್ನುವಂಥದ್ದನ್ನು ಈಗಾಗಲೇ ಜಿಲ್ಲೆ ತುಂಬ ಎಲ್ಲ ಕೂಡ ತಾವೆಲ್ಲ ಕಬ್ಬು ಬೆಳೆಗಾರ ನೋಡ್ತಾ ಇದ್ದೀರಿ, ಕಾರ್ಖಾನೆ ಮಾಲೀಕರು ನೋಡ್ತಾ ಇದ್ದೀರಿ.
ಕಬ್ಬಿನ ಬೆಲೆ ನಿಗದಿಯನ್ನು ಕಾರ್ಖಾನೆ ಮಾಲೀಕರು ಇಲ್ಲಿವರೆಗೂ ಆದರೂ ಮಾಡಲಿಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ನಿಮಗೇನಾದ್ರು ಹೆಚ್ಚು ರೊಕ್ಕ ಕೊಟ್ಟರು ಅಂತಂದ್ರೆ ಅವ್ರ ಬಜೆಟ್ ಕಡಿಮೆ ಬೀಳ್ತೈತಿ, ರೈತರನ್ನ ಉದ್ಧಾರ ಮಾಡೋದಕ್ಕೈತಿ ಅನ್ನುವಂಥ ಮಂಡತನವನ್ನ ಇವತ್ತು ಕಾರ್ಖಾನೆ ಮಾಲೀಕರ ಹಠ ಮಾಡತ್ತಾರ. ಅದಕ್ಕಾಗಿ ನಾವು ಕೂಡ ಇವತ್ತು ಕಬ್ಬು ಬೆಳೆಗಾರರು ಒಕ್ಕಟ್ಟಾಗಿ ಯಾವ ಕಾರ್ಖಾನೆ ಚಾಲೂ ಮಾಡೋಂಗಿಲ್ಲ, ಬೆಲೆ ನಿಗದಿ ಮಾಡಿ ಚಾಲೂ ಮಾಡಬೇಕು ಅನ್ನುವಂಥದ್ದನ್ನ ಕಡಕ್ಕಾಗಿ ಇವತ್ತು ಜಿಲ್ಲೆಯಲ್ಲಿ ಎಲ್ಲ ಕಾರ್ಖಾನೆ ಮಾಲೀಕರಿರ್ಬೋದು, ನಮ್ಮ ಜಿಲ್ಲಾ ಉಸ್ತುವಾರಿ ಅವರದಾರು ಅವ್ರ ಕಾರ್ಖಾನೆ ಕೂಡ ಒತ್ತಾಯ ಮಾಡುವಂಥದ್ದು ಮಾಡಿದ್ದೀವಿ. ವಿಶೇಷವಾಗಿ ಮಹಾರಾಷ್ಟ್ರದಿಂದ ಇವತ್ತು ಅಮೀದ್ವಾಡ್ ಫ್ಯಾಕ್ಟ್ರಿ ಅನ್ನುವಂಥ ಒಬ್ಬ ಕಾರ್ಖಾನೆ ಇವತ್ತು 3,410 ರೂಪಾಯಿ, ಮತ್ತೊಂದು ಕಾರ್ಖಾನೆ 3,450, 3,500 ಕಟಾವು ಸಾಗಾಣಿಕೆ ಹೊರತುಪಡಿಸಿ ರೈತರಿಗೇನ 3,400 500 ರೂಪಾಯಿ ಕೊಡತ್ತಾರಪ್ಪ ಅಂತಂದ್ರೆ ಇಲ್ಲಿಂದ್ರೆ ಒಂದು 100 ಕಿಲೋಮೀಟರ್ ಅವ್ರು ಒಯ್ತಾರ ಕಾರ್ಖಾನೆಗೆ. ಅದು ಕರ್ನಾಟಕ ಕಬ್ಬು ಒಯ್ತಾರ. ಅವ್ರ ಕರ್ನಾಟಕದಾಗ ಬೆಳೆದ ಕಬ್ಬಿಗೆ 20 ಕಿಲೋಮೀಟರ್ದಾಗ ಕಬ್ಬು ಹೋದ ತಾವು ಯಾಕ 3,500 ರೂಪಾಯಿ ಕೊಡಬಾರ್ದು ಅನ್ನೋದ ಇವತ್ತು ಕಾರ್ಖಾನೆ ಮಾಲೀಕರು ಗಂಭೀರವಾಗಿ ಚಿಂತನೆ ಮಾಡಬೇಕಾಗೈತಿ. ಅದ್ರೊಳಗೆ ಇವತ್ತು ಕಬ್ಬು ಬೆಳೆಗಾರ ಕೂಡ ನೀವೆಲ್ಲ ಎಚ್ಚೆತ್ಕೊಳ್ಬೇಕಾಗೈತಿ, ಚಿಂತನೆ ಮಾಡಬೇಕಾಗೈತಿ. ನಾವು ಒಂದು ಟನ್ನಿಗೆ 500 ರೂಪಾಯಿ ನುಕ್ಸಾನ್ ಆಗತ್ತು, ಒಂದು 100 ಟನ್ನಿಗೆ 50,000 ರೂಪಾಯಿ, 1000 ಟನ್ದವ್ಗೆ 5 ಲಕ್ಷ ರೂಪಾಯಿ, 500 ಟನ್ದವ್ಗೆ 2.5 ಲಕ್ಷ ರೂಪಾಯಿ ನುಕ್ಸಾನ್ ಆಗತ್ತೈತಿ. HNT ಒಳಗೆ ಕೂಡ ಮೋಸ ಮಾಡತ್ತಾರ. ನಾವು 114 ರೂಪಾಯಿ ವಾಸಲ್ ಕಟಾವು ಮಾಡಿರ್ತಕ್ಕಂಥ ಇವತ್ತು ಕಾರ್ಮಿಕರು ರೊಕ್ಕ ಕೊಟ್ಟಿಲ್ಲ. ಇವತ್ತ ಕಬ್ಬು ಬೆಳೆಗಾರಿಗೆ ಮೋಸ ಮಾಡ್ತಕ್ಕಂಥದ್ದಾಗತ್ತೆ. ಆ ಕಾರಣಕ್ಕಾಗಿ ಇವತ್ತು ನಾವೆಲ್ಲ ಇದೇ ಬರ್ತಕ್ಕಂಥ 30ನೇ ತಾರೀಕು ಗುರುವಾರ ದಿನ ನಮ್ಮ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ದಲ್ಲಿ 1 ಲಕ್ಷ ಜನ ಕಬ್ಬು ಬೆಳೆಗಾರ ಸೇರ್ಬೇಕಂತೇಳಿ ತೀರ್ಮಾನ ಮಾಡಿದ್ದೀವಿ. ಯಾಕಂದ್ರೆ ಬೆಳಗಾವಿ ಜಿಲ್ಲಾದಾಗ ನಾವು 15 ಲಕ್ಷ ಕಬ್ಬು ಬೆಳೆಗಾರದು, ಇವತ್ತು ಬಾಗಲಕೋಟೆ ಒಳಗೆ ಸುಮಾರು ಅಲ್ಲೂ 10 ಲಕ್ಷ ಕಬ್ಬು ಬೆಳೆಗಾರದು. ಅದಕ್ಕಾಗಿ ಗುರ್ಲಾಪುರದಾಗ 1 ಲಕ್ಷ ಜನ ಕಬ್ಬು ಬೆಳೆಗಾರ ಸೇರಿ ಅಲ್ಲಿ ಕಾರ್ಖಾನೆ ಮಾಲೀಕರು ಬರ್ಬೇಕು, ಮತ್ತು ಅದೇ ರೀತಿಯಾಗಿ ಶುಗರ್ ಮಂತ್ರಿ ಬರ್ಬೇಕು, ಶುಗರ್ ಕಮಿಷನರ್ ಬರ್ಬೇಕು, ಜಿಲ್ಲಾಧಿಕಾರಿ ಬರ್ಬೇಕು, ಜಿಲ್ಲೆ SP ಬರ್ಬೇಕು. ಅವ್ರ ಜೊತೆ ನಮ್ಮ ಜೊತೆ ನಾವು ರಾತ್ರಿ ಆಗಲಿ ಅಲ್ಲೇ ಕೂತಾಗುವಂಥ ಕಬ್ಬಿನ ಬೆಲೆ ನಿಗದಿ ಆಗುವವರೆಗೆ ನಾವು ನಿರಂತರ ಪ್ರತಿಭಟನೆ ಮಾಡಬೇಕಂತೇಳಿ ಈಗಾಗಲೇ ನಮ್ಮ ಎಲ್ಲ ಕಬ್ಬು ಬೆಳೆಗಾರ ನಿರ್ಣಯ ಮಾಡಿದ್ದೀವಿ. ಆ ನಿರ್ಣಯಕ್ಕೆ ದಯವಿಟ್ಟು ಪಕ್ಷಾತೀತವಾಗಿ ರೈತ ಪರ ಸಂಘಟನೆಗಳಿರ್ಬೋದು. ಈ ಸಂದರ್ಭದಲ್ಲಿ ರೈತ ಸಂಘ ಹಸಿರು ಸೇನೆಯ ರಾಜ್ಯಾಧ್ಯಕ್ಷ ಚೂನಪ್ಪ ಪೂಜೇರಿ, ರಾಜ್ಯ ಮುಖಂಡ ಬಾಬುರಾವ್ ಪಾಟೀಲ, ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ಮಲ್ಲಪ್ಪ ಅಂಗಡಿ, ತಾಲೂಕು ಅಧ್ಯಕ್ಷ ರಮೇಶ ಕಲ್ಲಾರ, ತಾಲೂಕು ಉಪಾಧ್ಯಕ್ಷ ಕಾಶಪ್ಪ ಜಂಬಗಿ, ಹಿರಿಯರಾದ ಮಲ್ಲಿಕಾರ್ಜುನ ಖಾನಗೌಡ, ವುಡ್ ಯು ಲೈಕ್ ಮೀ ಟು ಸಾಹುಕಾರ್ ಗುರುರಾಜ ಬಂಗಿ, ಮಲ್ಲಪ್ಪ ಯರಗಾಣಿ, ಸಂಗಪ್ಪ ತುಪ್ಪದ, ಅಜ್ಜಪ್ಪ ಬಿರಾಜನರ, ಗೋವಿಂದ ಪೂಜೇರಿ, ಕಲ್ಯಾಣಿ ಮಗದುಮ್ಮ, ಮಾದು ಮಗದುಮ್ಮ, ಧರೆಪ್ಪ ಮಂಗಳೂರ, ಲಕ್ಷ್ಮಣ ಬಳಗಾರ, ಪ್ರವೀಣ ಶಿಂದೆ, ಸಂಜಯ ಶಿಂದೆ, ಬರಮಪ್ಪ ಮಾಳಿ, ಮಕ್ತುಮಸಾ ಬನದಾಫ್, ಬದ್ರು ಭದ್ರಶೆಟ್ಟಿ, ವಿವೇಕಾನಂದ ಘಂಟಿ, ರಾಜುಲಟ್ಟೆ ಇತರರು ಹಾಜರಿದ್ದರು. ವರದಿ ರಮೇಶ ಕಾಂಬಳೆ, ನ್ಯೂಸ್ 9 ಕನ್ನಡ, ರಾಯಬಾಗ.